ಟಿಸಿ ಹೋದಂಥ ಆತ್ಮೀಯರಾದ ವೇದವಾಸ್ ಕಾಮತ್ರವರೇ, ಹಾಗೆ ವೇದಿಕೆಯಲ್ಲಿರುವಂಥ ಕಾಲೇಜಿನ ಪ್ರಾಂಶುಪಾಲರೇ, ಉಪಪ್ರಾಂಶುಪಾಲರೇ, ವಿದ್ಯಾರ್ಥಿ ನಾಯಕರೇ, ಸೇರಿರುವಂಥ ಎಲ್ಲ ವಿದ್ಯಾರ್ಥಿನಿಯರೇ, ಅಧ್ಯಾಪಕರೇ, ಎಲ್ಲರಿಗೂ ಹೃದಯ ತುಂಬಿದ ವಂದನೆಗಳು. ಹೆಚ್ಚು ಮಾತನಾಡೋದಿಲ್ಲ, ನಾನು ತಡ ಆಯಿತು ನಿಮ್ಮ ಸಾಂಸ್ಕೃತಿಕ ಕಾರ್ಯಕ್ರಮಕ್ಕೆ. ಈಗಾಗಲೇ ವೇದವಾಸ್ ಕಾಮತ್ರು ತುಂಬ ಒಳ್ಳೆಯ ಭಾಷಣವನ್ನು ಮಾಡಿದರು. ನಿಮ್ಮ ಹಾಗೆ ಶಿಸ್ತಿನಲ್ಲೇ ನಾನು ಕಾಲೇಜಲ್ಲಿ ಕೂತ್ಕೊಳ್ತಿದ್ರೆ ಈಗ ಇಂಗ್ಲೀಷ್ನಲ್ಲಿ ಮಾತಾಡ್ತಿದ್ದೆ. ನಾನೀಗ ಕನ್ನಡದಲ್ಲಿ ಮಾತಾಡ್ತಾ ಇದ್ದೇನೆ. ನಿಮ್ಮ ಹಾಗೆ ಕೂತ್ಕೊಳ್ಳಿಲ್ಲ ನಾನು ಕಾಲೇಜಲ್ಲಿ ಸೀಟು ನನಗೆ ಸಿಗಲಿಲ್ಲ. ಹೈಸ್ಕೂಲ್ ಆದ ಕೂಡಲೇ ಮಂಗಳೂರಿನ ಯಾವ ಕಾಲೇಜಿನಲ್ಲೂ ನನಗೆ ಸೀಟ್ ಕೊಡಲಿಲ್ಲ. ಇವತ್ತು ನಿಟ್ಟೆ ಕಾಲೇಜಲ್ಲಿ ಸೀಟ್ ಕೊಟ್ಟರು ನನಗೆ. ಆವಾಗ ಮಂಗಳೂರಿನಲ್ಲಿ ಎಲ್ಲಿ ಕಾಲೇಜಿಗೆ ಸೀಟ್ ಸಿಗತ್ತಿದ್ರೆ ಒಂದು 2-3 ಕಾಲೇಜುಗಳಿತ್ತು. ಅಲ್ಲಿ ಕೊನೆಗೆ ಹೋಗುವಂಥ ಒಂದು ಅಭ್ಯಾಸ ಇತ್ತು. ನನಗೆ ಆ ಕಾಲೇಜಿನಲ್ಲಿ ಕೂಡ ಸೀಟ್ ಸಿಕ್ಕಲಿಲ್ಲ. ಅಂಥ ಒಂದು ಒಳ್ಳೆಯ ವಿದ್ಯಾರ್ಥಿ ಆಗಿದ್ದೆ ನಾನು. ಕಾರಣ ನನ್ನ ತಲೆಯಲ್ಲಿದ್ದದ್ದು ನನಗೆ ಡಾಕ್ಟರ್ ಆಗಲಿಕ್ಕಿಲ್ಲ, ಇಂಜಿನಿಯರ್ ಆಗಲಿಕ್ಕಿಲ್ಲ, ಅಥವಾ ಬೇರೆ ಏನೂ ಆಗಲಿಕ್ಕಿಲ್ಲ. ನನಗೆ ಕೇವಲ ಒಬ್ಬ ರೈಟರ್ ಆಗಬೇಕು, ಒಬ್ಬ ಡೈರೆಕ್ಟರ್ ಆಗಬೇಕು, ಒಬ್ಬ ಆ್ಯಕ್ಟರ್ ಆಗಬೇಕು, ಇಷ್ಟೇ ಇದ್ದದ್ದು. ಆದರೆ ಅದಕ್ಕೆ ನನಗೆ ಪ್ರೋತ್ಸಾಹ ಸಿಗ್ತಿರಲಿಲ್ಲ. ಆದ ಕಾರಣ ನಾನು ಸ್ವಲ್ಪ ದಿಕ್ಕು ತಪ್ಪಿ ಹೋಗಿದ್ದೆ. ನನ್ನ ಜೊತೆ ಇದ್ದ ಶ್ರೀನಿವಾಸ್ ಕಕ್ಕಿಲಾಯರು ಇವತ್ತು ಡಾಕ್ಟರ್ ಶ್ರೀನಿವಾಸ್ ಕಕ್ಕಿಲಾಯ ಆಗಿದ್ದಾರೆ. ಅವರು ಡಾಕ್ಟರ್ ಆಗಿದ್ದಾರೆ, ನಾನು ಆ್ಯಕ್ಟರ್ ಆಗಿದ್ದೇನೆ, ನಾನು ಡೈರೆಕ್ಟರ್ ಆಗಿದ್ದೇನೆ. ಆದರೆ ಮತ್ತೆ ನನಗೆ ಯಾವೆಲ್ಲ ಕಾಲೇಜು ಸೀಟ್ ಕೊಡಲು ನಿರಾಕರಿಸಿತ್ತೋ ಎಲ್ಲ ಕಾಲೇಜಿನಲ್ಲಿ ನನಗೆ ಸೀಟ್ ಸಿಕ್ಕಿದೆ. ಅದು ಕಲಾ ಪ್ರಪಂಚದಲ್ಲಿ ನಾನು ಮಾಡಿದ ಸಾಧನೆಗೆ. ಆದರೆ ಈ ಸೇಡನ್ನು ನಾನು ತೀರಿಸ್ಕೊಂಡೆ. ನನ್ನ 2 ಮಕ್ಕಳಿಗೆ ಒಳ್ಳೆ ಎಜುಕೇಷನ್ ಕೊಟ್ಟರೆ. ಯಾಕೆಂತ ಹೇಳಿದರೆ, ಎಜುಕೇಷನ್ ಯಾಕೆ ಬೇಕು ಅಂತ ಹೇಳಿ ನಾನು ಕಲಾ ಪ್ರಪಂಚದ ಒಂದು ಉತ್ತುಂಗ ಸ್ಥಿತಿಗೆ ಹೋದಾಗ ನನಗೆ ಗೊತ್ತಾಯಿತು. ಅದಕ್ಕೋಸ್ಕರ ನಾನು ಮಾತಾಡ್ತಾ ಇದ್ದೇನೆ. ನಿಟ್ಟೆ ಕಾಲೇಜಿನಲ್ಲಿ ಈಗಾಗಲೇ ನನ್ನ ಮಗಳು ಎಲ್ಲ ಇಂಜಿನಿಯರಿಂಗ್ ಆಗಿ ಹೊರಗೆ ಬಂದು ಕೆಲಸದಲ್ಲಿದ್ದಾರೆ. ನನಗೆ ತಲೆಯಲ್ಲಿದ್ದಾಗ ನಾಟಕ, ಸಿನಿಮಾ ಇದಕ್ಕೆ ಹೋಗಬೇಕು, ಬೇರೆ ಯಾವುದು ನನಗೆ ಬೇಡ ಅಂತೇಳಿ. ಈಗಾಗಲೇ ಈಗ ನನ್ನ ಪರಿಚಯವನ್ನು ಹೇಳುವಾಗ ಹೇಳಿದರು, ಕರ್ನಾಟಕ, ಕೇರಳ ರಾಜ್ಯ ಆಗಲಿ, ಮಹಾರಾಷ್ಟ್ರ ಆಗಲಿ, ಗುಜರಾತ್ ಆಗಲಿ, ಗೋವಾ ಆಗಲಿ, ಬೇರೆ ಬೇರೆ ರಾಜ್ಯಗಳಿಗೆ ಹೋಗಿದ್ದೇನೆ. ದುಬೈ, ಮಸ್ಕಟ್, ಬ್ಯಾರೇನ್, ಕತಾರ್, ಬೇರೆ ಬೇರೆ ದೇಶಗಳಿಗೆ ಹೋಗಿದ್ದೇನೆ. ಅದರಿಂದ ಆಚೆ ನನಗೆ ಹೋಗಲಿಕ್ಕಾಗಲಿಲ್ಲ. ಯಾಕಂತ ಹೇಳಿದರೆ ಶಿಕ್ಷಣದ ಕೊರತೆ. ಯಾವುದೇ ಸಾಧನೆ ಮಾಡಿದರೂ ಶಿಕ್ಷಣ ಅಂತೂ ಬೇಕೇ ಬೇಕಂತ ಹೇಳಲಿಕ್ಕೆ ನಾನು ಈಗ ಬಯಸ್ತೇನೆ ನಿಮ್ಮ ಹತ್ರ. ಯಾಕಂತೇಳಿ ಶಿಕ್ಷಣ ಇಲ್ಲದಿದ್ದರೆ ನಾವು ನಮ್ಮ ಒಂದು ಸೀಮಿತ ಪರಿಧಿಯಲ್ಲಿ ಮಾತ್ರ ನಾವು ಯಾವುದೇ ಕ್ಷೇತ್ರಕ್ಕೆ ಹೋದರೂ ಸಾಧನೆ ಮಾಡಲಿಕ್ಕೆ ಆಗೋದು. ಅದಕ್ಕಿಂತ ಹೊರಗೆ ನಮಗೆ ಸಾಧ್ಯ ಆಗೋದಿಲ್ಲ. ಜೊತೆಯಲ್ಲಿ ಅಧ್ಯಾಪಕರ ಆಶೀರ್ವಾದ ಬೇಕು, ಪ್ರಾಂಶುಪಾಲರ ಆಶೀರ್ವಾದವು ನಮಗೆ ಬೇಕು. ನನಗೆ ಇದೆರಡು ಸಿಕ್ಕಲಿಲ್ಲ. ನನಗೆ ಅವರ ನೋವಿನ ಹಿತನುಡಿ ಸಿಕ್ಕಿತು, ಅದು ಶಾಪದ ರೂಪವಾಗಿ ಪರಿಣಮಿಸಿತು. ಕೆಲವೊಂದು ಅಧ್ಯಾಪಕರು ಹೇಳಿದ್ದು ಇದೆ, ನೀನು ಉದ್ಧಾರ ಆಗೋದಿಲ್ಲ, ನೀನು ಜೀವನದಲ್ಲಿ ಬೇರೆ ಭಾಷೆ ಮಾತನಾಡೋದಿಲ್ಲ, ಬೇರೆ ಶಿಕ್ಷಣದಲ್ಲಿ ನೀನು ಏನೂ ಮಾಡೋದಿಲ್ಲ ಅಂತ ಹೇಳಿದ್ದು ಇದೆ. ಆವಾಗ ನನಗೆ ಅದು ದೊಡ್ಡ ವಿಷಯವಾಗಿ ಕಾಣಲಿಲ್ಲ. ಅದು ಖಂಡಿತವಾಗಿ ಅಧ್ಯಾಪಕರು ನೋವಿಂದ ಹೇಳಿದ ಮಾತು ಶಾಪದ ರೂಪದಲ್ಲಿ ನಮಗೆ ತಟ್ತದೆ. ಅವರ ಮನಸ್ಸನ್ನು ಗೆಲ್ಲಿ ಅಂತ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಆದರೆ ಮತ್ತೊಮ್ಮೆ ಖುಷಿಯಾಯಿತು ಏನಂತ ಹೇಳಿದರೆ, ಕಾಲೇಜಲ್ಲಿ ಅತಿ ಹೆಚ್ಚು ಹೊರಗೆ ಹಾಕಿದ ಡಾಕ್ಟರ್ ಚಂದ್ರಕಲಾ ನಂದವರ್, ನಮ್ಮ ಪ್ರಿನ್ಸಿಪಾಲರು, ರಾಜ್ಯ ಮಟ್ಟದ ಒಂದು ಪ್ರಶಸ್ತಿ ಸಮಿತಿಯ ಆಯ್ಕೆ ಕಮಿಟಿಯಲ್ಲಿ ಅವರಿದ್ದರು. ಆದರೆ ಅಲ್ಲಿ ನನಗೆ ಅವರು ಪ್ರಶಸ್ತಿಯನ್ನು ಕೊಟ್ಟರು ಅವರು. ಅದು ತುಂಬ ಖುಷಿಯ ವಿಷಯ. ಆದರೆ ನನ್ನ ಹಾಗೆ ಯಾರು ಆಗಬೇಡಿ. ಯಾವುದೇ ಕ್ಷೇತ್ರಕ್ಕೆ ಹೋಗಿ ನಮಗೆ ಆಗ ಸವಲತ್ತುಗಳಿರಲಿಲ್ಲ. ಈಗ ಎಲ್ಲ ಶಾಲೆ ಕಾಲೇಜುಗಳಲ್ಲಿ ಪರಿಸ್ಥಿತಿ ಬದಲಾಗಿದೆ. ಅಂದರೆ ಸಾಂಸ್ಕೃತಿಕ ಲೋಕಕ್ಕೆ ಎಲ್ಲರೂ ಸಪೋರ್ಟ್ ಮಾಡುವಂಥ ಕಾಲೇಜುಗಳು, ಅದು ನಾಟಕ ಆಗಲಿ, ಯಕ್ಷಗಾನ ಆಗಲಿ, ಸಿನಿಮಾ ಆಗಲಿ, ಎಲ್ಲ ರಂಗವೂ ಉದ್ಯೋಗವೇ. ಅಂಥ ಒಂದು ಒಳ್ಳೆಯ ಪ್ರಾಂಶುಪಾಲರು ನಿಮಗೆ ಸಿಕ್ಕಿದ್ದಾರೆ. ಅದರ ಆಸಕ್ತಿ ಇರುವಂಥ ನವೀನ್ ಶೆಟ್ಟಿ ಅವರು. ಸುಮಾರು ವರ್ಷದಿಂದ ನಾನು ಗಮನಿಸಿದ್ದೇನೆ ಅವರನ್ನು. ಕಲಾವಿದರಂದು ಹೇಳಿದರೆ ಅವರಿಗೆ ತುಂಬ ಪ್ರೀತಿ. ರಂಗಭೂಮಿಯದ್ದಾಗಲಿ, ಸಿನಿಮಾದಾಗಲಿ ಎಲ್ಲ ಕಾರ್ಯಕ್ರಮಗಳಿಗೆ ಬರ್ತಾರೆ. ಎಲ್ಲರ ಸಂಬಂಧಗಳನ್ನು ಇಟ್ಟುಕೊಂಡಿದ್ದಾರೆ. ಆದ ಕಾರಣ ನಾನು ತಡವಾಗಿ ಈ ಹಿಂದೆ ಹೇಳಿದರು, ನನಗೆ ಬರಲಿಕ್ಕೆ ಸಾಧ್ಯ ಆಗಲಿಲ್ಲ. ಇವತ್ತು ಬಂದಿದ್ದೇನೆ, ತುಂಬ ಖುಷಿಯಾಯಿತು. ನಿಮ್ಮ ನಾಯಕಿಯರು, ವಿದ್ಯಾರ್ಥಿ ನಾಯಕಿಯರು ಕೇವಲ ಕಾಲೇಜಿನ ನಾಯಕಿಯರಲ್ಲ, ರಾಜ್ಯದ, ದೇಶದ ನಾಯಕತ್ವ ವಹಿಸಿರಿ, ಸಮಾಜ ಸೇವೆಯನ್ನು ಮಾಡಿ ಅಂತ ಹೇಳ್ತಾ, ಪ್ರತಿಯೊಂದು ವಿದ್ಯಾರ್ಥಿಗಳಲ್ಲೂ ಬೇರೆ ಬೇರೆ ರೀತಿಯ ಪ್ರತಿಭೆಗಳು ಅಡಕವಾಗಿದೆ. ಅದನ್ನು ಗುರುತಿಸಿ ಹೊರಗೆ ತೆಗೆಯುವಂಥ ಕೆಲಸ ಮಾತ್ರ ಅಧ್ಯಾಪಕರದ್ದಾಗಿರ್ತದೆ. ಅದು ಈ ಕಾಲೇಜಲ್ಲಿ ನಡೆಯಲಿ. ಇಲ್ಲಿ ಒಂದು ಐಶ್ವರ್ಯ ರೈ ಬರಲಿ, ಇಲ್ಲಿ ಒಂದು ಶಿಲ್ಪಾ ಶೆಟ್ಟಿ ಬರಲಿ, ಇಲ್ಲಿ ಒಂದು ರಿಷಬ್ ಶೆಟ್ಟಿ ಬರಲಿ, ರಾಜ್ಬಿ ಶೆಟ್ಟಿ ಬರಲಿ, ರಕ್ಷಿತ್ ಬರಲಿ ಅಂತ ಹೇಳಿ
ಶುಭವನ್ನು ಹಾರೈಸ್ತಾ ನನಗೆ ಇವತ್ತು ಕಾಲೇಜಲ್ಲಿ ಸೀಟ್ ಕೊಟ್ಟ ಹಾಗಾಗಿ ಆಡಳಿತ ಮಂಡಳಿಗೆ ಮತ್ತು ನಿಮಗೆಲ್ಲರಿಗೂ ನನ್ನ ವಂದನೆಯನ್ನು ಸಲ್ಲಿಸ್ತಾ ನನ್ನ ಮಾತುಗಳನ್ನು ಮುಗಿಸ್ತೇನೆ. ನಮಸ್ಕಾರ.